ಹಾಯ್ ಕಂಠಿ ಅವರೇ. ಹಾಯ್. ಹಲೋ ಗಗನ್. ಹಾಯ್ ಹಲೋ. ಸೊ ನಿಮ್ಮ ಪಾತ್ರ ತುಂಬಾನೇ ಇತ್ತೀಚೆಗೆ ಜನರ ಮನವನ್ನಾಗಿದ್ದಿದೆ, ಮನೆ ಸೂರೆಗೊಂಡಿದೆ. ಆ, ಎಲ್ಲ ಸೀರಿಯಲ್ಗಳಲ್ಲೂ ಹೆಣ್ಣು ಮಕ್ಕಳು ಮೇಯ್ನ್ ಅಟ್ರಾಕ್ಷನ್ ಆಗಿ ಬೇಗ ಪಾಪ್ಯುಲರ್ ಆಗ್ತಾರೆ. ಆದರೆ ಈ ಶ್ರೀಗಂಧದ ಗುಡಿ ಸೀರಿಯಲಲ್ಲಿ ಗಂಡು ಮಕ್ಕಳೇ ರಾರಾಜಿಸ್ತಿರುವಂತಹ ಒಂದು ಸೀರಿಯಲ್, ಗಂಡು ಮಕ್ಕಳೇ ಇಲ್ಲಿ ಮೇಯ್ನ್ ಕ್ಯಾರೆಕ್ಟರ್ ಆಗಿದ್ದಾರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮಿಬ್ಬರ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಅಂದ್ರೆ ನನಗೆ ಗೊತ್ತಾದಾಗ ರಿಯಾಕ್ಷನ್. ಅಲ್ಲ, ನಿಮ್ದು ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ, ಯಾವ ತರ ಇದೆ ನಿಮ್ ಕ್ಯಾರೆಕ್ಟರ್ ಅಂತ ಫಸ್ಟ್ಗೆ ರಿಯಾಕ್ಷನ್. ನನ್ನ ಪಾತ್ರ ಹೇಗಿದೆ ಅಂದ್ರೆ ಅಂದ್ರೆ ಇರ್ತಾರಲ್ಲ, ಒಂದು ಅಣ್ಣ ತಮ್ಮದಿರಲ್ಲಿ ಅಣ್ಣ ಒಂಥರ ಇರ್ತಾರೆ, ತಮ್ಮಂದ್ರು ಒಂಥರ ಇರ್ತಾರೆ. ಅಂಡ್ ಎಲ್ರ ಮನೇಲಿ ಇರೋದಕ್ಕಿಂತ ವಿಭಿನ್ನವಾದ ಪಾತ್ರ. ಆಲ್ಮೋಸ್ಟ್ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ನೆಗೆಟಿವ್ ಥಿಂಕಿಂಗ್ ಅನ್ನೋದಕ್ಕಿಂತ ಅದೇಂಗ್ ಒಳ್ಳೇದಾಗೋಗುತ್ತೆ. ಇವಾಗ ಒಳ್ಳೇದಾಗಿಲ್ಲ ಅಂದ್ರೆ ಸುಮ್ಮನೆ ಯಾಕೆ ಬೇಜಾರಾಗಬೇಕು, ಅದಕ್ಕೆ ಮೊದಲು ಒಳ್ಳೇದೇ ಆಗಲ್ಲ ಅನ್ಕೊಂಡು ಸುಮ್ಮನೆ ಇದ್ಬಿಡೋದು. ಆಮೇಲೆ ಒಂದು ಚೂರು ಕೋಪಿಷ್ಟ. ಕೋಪ. ಹೌದು, ಅಂದ್ರೆ ಅಷ್ಟು ಈಸಿಯಾಗಿ ಎಲ್ಲ ತಗೊಳಲ್ಲ, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋತೀನಿ. ಹಾಗೆ ನನ್ನ ಪಾತ್ರ. ಓಕೆ, ಇನ್ನ ಮಯೂರ್ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು? ಅಂದ್ರೆ ಅಣ್ಣನ ಮುದ್ದಿನ ತಮ್ಮ ನಾನು. ಸೊ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇನ್ನು. ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದಾರೆ ನನ್ನ. ನೋಡ್ಲಿಕ್ಕೂ ಥ್ಯಾಂಕ್ಸ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ? ತುಂಬಾ ಜೋವಿಯಲ್, ಅಂದ್ರೆ ತುಂಬಾ ಕೀಟ್ಲೆ ಮಾಡೋದು, ತುಂಬಾ ಎಮೋಷನಲ್ ಅನ್ನೋ ಒಂದು ಪ್ರೀತಿ ಇರತ್ತಲ್ಲ, ಅದ್ರ ಬಗ್ಗೆ ಹೇಳಿ. ಅದೇ ಎಲ್ಲ 3 ಜನ ಅಣ್ಣಂದ್ರು ಸೇರಿ ತುಂಬಾ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ ನನ್ನ. ಸೊ ತುಂಬಾ ಎಮೋಷನಲ್ ಹುಡುಗ. ಸೊ 3 ಜನಕ್ಕೂ ಅಟ್ಯಾಚ್ಡ್ ಆಗಿರ್ತೀನಿ ನಾನು. ಸೊ ಈಗ ಅಣ್ಣ ಹೇಳ್ದಂಗೆ, ಅಣ್ಣ ಏನಂದ್ರೆ ಈಗ ಮನೆ ಸಿಚುಯೇಷನ್ ನೋಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾನೆ. ನಾನು ಹಂಗಲ್ಲ, ಒಳ್ಳೇದಾಗ್ಬಹುದು ಅನ್ನೋ ತರ ಇದ್ದೀನಿ. ಅಣ್ಣ ಹಿಂಗ್ ಒಳ್ಳೇದಾಗುತ್ತೆ, ನಾವೇನು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ. ಸೊ ಆತರ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ. ಜಾಸ್ತಿ ಅವ್ರದ್ದು ಬಾಂಡಿಂಗ್ ಇಂತ ಜಗಳಗಳು ಜಾಸ್ತಿ ಇರುತ್ತೆ. ಅದ್ರಲ್ಲೂ ನಿಮ್ ಇಬ್ಬರ ಜಗಳ ಇದೆಯಲ್ಲ, ತುಂಬಾನೇ ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ. ಅದು ಹೊಡೆದಾಟದ ರೇಂಜ್ಗೆಲ್ಲ ಹೋಗ್ಬಿಡತ್ತೆ. ಸೊ ಈ ಒಂದು ಪಾತ್ರಗಳಿಗೆ ನೀವು ಮುಂಚೆನೆ ಪ್ರಿಪೇರ್ ಆಗಿರ್ತೀರಾ, ಅಥವಾ ಅಲ್ಲೇನೆ ಈ ತರ ಆಡ್ಬೇಕು ಅಂತ ಏನಾದ್ರು ನಿಮ್ಗೆ ಹೇಳ್ಕೊಡ್ತಾರ? ಯಾವ ತರ ಇರುತ್ತೆ ಆ ಹೊಡೆದಾಟದ ಕ್ಯಾರೆಕ್ಟರ್ಗಳು? ನೋಡಿದಾಗ ಮೈ ಜುಮ್ಮ ಅಂತಿರತ್ತೆ ನಮ್ಗೆ, ಹಿಂಗೂ ಹೊಡೆದಾಡ್ತಾರ ಅಣ್ಣ ತಮ್ಮ ಅಂತ ಅನಿಸ್ತಿರುತ್ತೆ. ಸೊ ಆ ಹೊಡೆದಾಟದ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಜನರಿಗೆ ಇಷ್ಟ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನ್ ಜಾಸ್ತಿ ಜಗಳ ಆಡೋದು ಅಂದ್ರೆ ಹರಿ ಅವ್ರ ಜೊತೆ. ಮಯೂರ ಕಂಡ್ರೆ ಪ್ರೀತಿ ಜಾಸ್ತಿ ಇರುತ್ತೆ, ಅವಾಗವಾಗ ಬೈತೀನಿ, ಹೊಡಿತೀನಿ. ಬಟ್ ಜಾಸ್ತಿ ಜಗಳ ಅಂದ್ರೆ ಹರಿ ಅವ್ರ ಜೊತೆ. ಅದಕ್ಕೆ ಪ್ರಿಪರೇಷನ್ಸ್ ಅಂತ ಇರಲ್ಲ. ಅಲ್ಲಿ ಬಿಡ್ದಾಗೋಣ, ಅಲ್ಲಿ ಬಿದೋಗೋಣ, ಅದ್ ಬೀಳ್ಸೋಣ, ಇದ್ ಬೀಳ್ಸೋಣ ಅಂತ ಮಾತಾಡ್ಕೋತೀವಿ ಅಷ್ಟೇ. ಪ್ರಿಪರೇಷನ್ಸ್ ಅಂದ್ರೆ ಹಂಗೆ ಸೆಟ್ಗೆ ಬರ್ತಾರೆ. ಸರ್ ಏನಿಲ್ಲ, ನಮ್ ಡೈರೆಕ್ಟರ್ ಸರ್ ಬರ್ತಾರೆ, ಈಗ ನೀವು ಜಗಳ ಆಡ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಸರ್ ಅಷ್ಟೇ ಅಲ್ವಾ, ಅದೊಂದು ಇದೊಂದು ಇದು ಹೊಡೆದಾಕಣ ಇವತ್ತು ಅಷ್ಟೇ. ಏನ್ ಪ್ರಿಪ್ರೇಷನ್ ಇರಲ್ಲ. ಜಸ್ಟ್ ಆ ಟೈಮಿಗೆ ಬರೋಣ, ಅದು ಹೊಡೆದಾಕಣ ಇದು ಹೊಡೆದಾಕಣ ಅಷ್ಟೇ. ಅಮ್ಮ ದಿಕ್ಕಿಲ್ದಿರುವಂತಹ ಶ್ರೀಗಂಧದ ಗುಡಿಯ ಮನೆ. ಸೊ ಈ ಮನೆಗೆ ಅಚಾನಕ್ ಆಗಿ ಅತ್ತಿಗೆ ಬಂದ್ಬಿಡ್ತಾರೆ. ಸೊ ಹೇಗಿದೆ ಅತ್ತಿಗೆ ಜೊತೆ ಬಾಂಡಿಂಗು? ಅತ್ತಿಗೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ನಿಮ್ಗೆ ಎಷ್ಟು ಇಷ್ಟ ಆಗಿದ್ದಾರೆ ನಿಮ್ಮ ಅತ್ತಿಗೆ? ಅದಕ್ಕೆ ಎಲ್ರಿಗೂ ಇಷ್ಟ, ಬಟ್ ಮೈಗೆ ತುಂಬಾನೇ ಇಷ್ಟ. ನಮ್ಗೆ ಸಡನ್ ಆಗಿ ಬಂದಾಗ ಖುಷಿ ಆಯ್ತು, ಅಫ್ಕೋರ್ಸ್ ಖುಷಿ ಆಯ್ತು. ಅಂದ್ರೆ ತಾಯಿನೇ ಬಂದಷ್ಟು ಖುಷಿ ಆಗಿರುತ್ತೆ. ಬಟ್ ನಮ್ಮ ಮನೆ ಸಿಚುವೇಶನ್ಗೆ ಹೊಂದ್ಕೋತಾರ, ನಮ್ಗೆಲ್ಲ ಅದೆಲ್ಲ ಬೇಕಿತ್ತ ಅಂತ ಒಂದು ಅನ್ಸಿರುತ್ತೆ, ಒಂದು ಥಾಟ್. ಬಟ್ ಓಕೆ, ಅದಕ್ಕೆ ಮುಂದೆ ಒಂದಷ್ಟು ಬದಲಾವಣೆ ಆಗುತ್ತೆ. ನಾನು ತುಂಬ ಶಿಸ್ತಾಗಿರ್ತೀನಿ, ಅಂದರೆ ಅವ್ರ ಮುಂದೆ ಇವಾಗ ಹೋಗ್ತಾ ಹೋಗ್ತಾ ಒಂಚೂರು ಕಂಫರ್ಟ್ ಆಗ್ತಾ ಇರ್ತೀನಿ. ಸೊ ಅದಕ್ಕೆ ಬಂದಾಗ ಖುಷಿ ಇರುತ್ತೆ ತುಂಬಾನೇ. ತುಂಬಾ ಖುಷಿ ಇದೆ, ಯಾಕಂದ್ರೆ ಹೆಣ್ದಿಕ್ಕಿಲ್ದಿರೋ ಈ ಮನೆಗೆ ಒಂದು ಬಾಯ್ಸ್ ಹಾಸ್ಟೆಲ್ಗೆ ಒಬ್ರು ಲೇಡಿ ವಾರ್ಡನ್ ಬಂದ್ರಲ್ಲ. ಸೊ ಅದು ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ನಮ್ಮನ್ನೆಲ್ಲ ಸರಿ ಮಾಡ್ಬೇಕಾಗಿರೋರು ಒಬ್ರು ಮನೇಲಿ ಇರ್ಬೇಕು. ಸೊ ಅಣ್ಣ ಸರಿ ಮಾಡೋದಕ್ಕಿಂತ ಅವ್ನು ಪ್ರೀತಿ ಕೊಟ್ಟು ಬೆಳೆಸೋದು ನಮಗೆ. ನಾವೇನೇ ತಪ್ಪು ಮಾಡಿದ್ರು ಅದು ಸರಿನೇ, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳೋರು. ನಮ್ಮನ್ನ ಸರಿ ಮಾಡೋರು ಒಬ್ರು ಇರಬೇಕು. ಸೊ ಅದಕ್ಕೆ ಬಂದು ನಾವು ಮಾಡೋ ತಪ್ಪನೆಲ್ಲ ಹೇಳಿ ತಿದ್ದಿ ಬುದ್ಧಿ ಅದೆಲ್ಲ ಗ್ರೂಮ್ ಅಪ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಸೊ ನಾವು ಆಲ್ರೆಡಿ ಎಲ್ಲ ಗ್ರೂಮ್ ಅಪ್ ಆಗ್ತಾ ಇದೀವಿ. ಇನ್ನು ನೋಡ್ಬೇಕು ಇನ್ನು ಎಷ್ಟು ಗ್ರೂಮ್ ಅಪ್ ಮಾಡ್ತಾರೆ ನಮ್ಮನ್ನ, ಎಷ್ಟು ಬೆಳೆಸ್ತಾರೆ ಅಂತ. ತುಂಬಾ ಚೇಂಜಸ್, ತುಂಬಾ ಚೇಂಜಸ್. ಕಂಪ್ಲೀಟ್ ಕ್ಲೀನ್. ಈಗ ಕಂಪ್ಲೀಟ್ ಕ್ಲೀನ್. ನಮ್ಮ ಬಟ್ಟೆ ನಾವೇ ಒಕ್ಕೋಬೇಕು, ನಮ್ಮ ತಟ್ಟೆ ನಾವೇ ತೊಳ್ಕೋಬೇಕು. ಸೊ ನಾವೇ ಆನ್ ಟೈಮ್ ಎದ್ದೇಳಬೇಕು, ಅಣ್ಣಂಗೆ ತೊಂದರೆ ಕೊಡಬಾರ್ದು. ಸೊ ಎಲ್ಲ ಅತ್ತಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಗೀಗ. ನಿಮ್ಮ ಒಂದು ಸೀರಿಯಲ್ ಜರ್ನಿ ಬಗ್ಗೆ ಹೇಳಿದ್ರೆ, ನಿಮ್ಮಿಬ್ಬರನ್ನ ನಾವು ಬಾಲನಟರಾಗಿ ಸುಮಾರು ಸೀರಿಯಲ್ಗಳಲ್ಲಿ ನೋಡಿದ್ದೀವಿ. ಸೊ ಈ ಸೀರಿಯಲ್ಗಳಲ್ಲಿ ತುಂಬ ಬ್ಯುಸಿ ಇರುತ್ತೆ ಸ್ಕೆಡ್ಯೂಲ್, ಯಾವಾಗಲೂ ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾಗತ್ತೆ. ಸೊ ಎಜುಕೇಷನ್ ಬಗ್ಗೆ ಏನು ಇಬ್ಬರು ಯೋಚನೆ ಮಾಡಿದ್ದೀರಾ, ಮಾಡಿಲ್ವಾ? ಏನು ಮಾಡ್ತಾ ಇದ್ದೀರಾ? ಇನ್ನು ಓದ್ಕೊಂಡೇ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ನೀವಿಬ್ರು, ಅಥವಾ ಯಾವ ಥರ ಎಜುಕೇಷನ್ ವಿಷಯದಲ್ಲಿ?
ಅಂದರೆ ಚಿಕ್ಕವನಿದ್ದಾಗ ಸ್ಕೂಲೆಲ್ಲ ರಜಾ ಕೊಡ್ತಿದ್ರು Okay. ಯೂಶ್ವಲಿ. ಅಂದರೆ ಆರಾಮಾಗಿ ಶೂಟಿಂಗ್ ಸೆಟ್ಟಲ್ಲೇ ಹೋಮ್ ವರ್ಕ್ಸ್ ಇರ್ಬೋದು, ಕ್ಲಾಸ್ ವರ್ಕ್ಸ್ ಇರ್ಬೋದು, ಅದೆಲ್ಲ ಬರ್ಕೊಂಡು ಓಕೆ. ಎಕ್ಸಾಮ್ ಇದ್ರೆ ಇರ್ತಾರಲ್ಲ ಅಕ್ಕ ಅಣ್ಣ ಅವರೆಲ್ಲ ಹೇಳ್ಕೊಟ್ಬಿಟ್ಟಿರೋರು ಹ್ಮ್. ಎಕ್ಸಾಮ್ಸ್ ಎಲ್ಲ ಅದಕ್ಕೆ. ಇಯರ್ಸ್ 11 ಇಯರ್ಸ್ ಇರ್ಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ರು. ಸೊ ಅವರು ಶೂಟಿಂಗ್ ಹೋಗ್ತಾ ಇದ್ರಲ್ಲ, ಸೊ ಚಿಕ್ಕ ಮಗು ಯಾವುದೋ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹೇಳಿದಾಗ ನನ್ನ ಕರ್ಕೊಂಡೋಗಿ ಸೇರಿಸಿದ್ದು. ಸೊ ನನ್ನ ಫಸ್ಟ್ ಸೀರಿಯಲ್ ಅವನು ಮತ್ತೆ ಶ್ರಾವಣಿ ಅಂತ. ಸೊ ಹೀರೋಯಿನ್ ಅವ್ರ ಅಕ್ಕನ ಮಗ ಕ್ಯಾರೆಕ್ಟರು. ಸೊ ಹಂಗೆ ಆಗ್ತಾ ಆಗ್ತಾ ಒಂದೊಂದೇ ಅಪ್ಗ್ರೇಡ್ ಆಗಿ 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 ಸೊ ಇವಾಗ ಒನ್ ಆಫ್ ದ ಲೀಡ್ ಆಗಿ ಇದ್ದೀನಿ. ಜನಗಳನ್ನ ತಲುಪಿದ್ದೀರಾ, ಜನರನ್ನ ತುಂಬಾ ರಂಜಿಸ್ತಾ ಇದ್ದೀರಾ. ಸೊ ನಿಮ್ಮ ಈ ಒಂದು ಅಭಿನಯ, ನಿಮ್ಮ ಒಂದು ಈ ರಂಜಿಸ್ತಿರುವಂತಹ ಒಂದು ಕಲೆ ಹೀಗೆ ಮುಂದುವರಲಿ. ಹೀಗೆ ನಮ್ಮ ಕರುನಾಡಿನ ಜನರನ್ನ ಶ್ರೀಗಂಧದ ಗುಡಿ ಸೀರಿಯಲ್ ಮೂಲಕ ನೀವಿಬ್ರು ರಂಜಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಟೀಮ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಗಂಧದ ಗುಡಿ ಸೀರಿಯಲ್ ಅಲ್ಲಿ ಕಿರಿ ಮಕ್ಕಳ ಪಾತ್ರವನ್ನ ಮಾಡ್ತಿರುವಂತಹ ಕಂಠಿ ಹಾಗೂ ಮಯೂರ್ ಅವರ ಮಾತುಗಳು ಇದಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.